ಅಮೆರಿಕಾದ ಸಿಲಿಕಾನ್ ವ್ಯಾಲಿ ಬಿಟ್ಟು ತಮಿಳುನಾಡಿನ ಪುಟ್ಟ ಹಳ್ಳಿಗೆ ಬಂದಿದ್ದೇಕೆ ಈ ಸಾಫ್ಟ್ವೇರ್ ದಿಗ್ಗಜ? ಯಾರು ನಂಬದ ಹಳ್ಳಿಯಲ್ಲಿ ಕೋಟಿ ಕೋಟಿಯ ಐಟಿ ಸಾಮ್ರಾಜ್ಯ ಕಟ್ಟಿದ ಕಥೆಯೇ ರೋಚಕ. ಡಿಗ್ರಿ ಬೇಡ, ಇಂಗ್ಲಿಷ್ ಬೇಡ, ಟ್ಯಾಲೆಂಟ್ ಇದ್ರೆ ಸಾಕು ಅಂದ ಈ ಬಂಗಾರದ ಮನುಷ್ಯ ಯಾರ್ ಗೊತ್ತಾ? 40,000 ಕೋಟಿಯ ಒಡೆಯ ಇವತ್ತು ಸೈಕಲ್ ಮೇಲೆ ಹಳ್ಳಿ ಸುತ್ತೋ ಅಸಲಿ ಕಾರಣವೇನು? ಮಿಸ್ ಮಾಡದೆ ನೋಡಿ. ನಮಸ್ತೆ ವೀಕ್ಷಕರೇ, ಪಬ್ಲಿಕ್ ಐ ಸ್ಟೋರೀಸ್ಗೆ ಸ್ವಾಗತ. ನಾನು ಅಂಕಿತಾ ರೈ. ಆ ಒಂದು ಊರಿನ ಸುತ್ತಲಿನ ಹಳ್ಳಿಗಳು ದಿನ ಕಳೆದಂತೆ ವೃದ್ಧಾಶ್ರಮಗಳ ತವರಂತೆ ಆಗಿದ್ವು. ಹಳ್ಳಿ ಹೈದರೆಲ್ಲ ಪ್ಯಾಟೆ ಕಡೆ ಓದಿದ್ರೆ ಹಳ್ಳಿನೇ ದೇವರು ಅಂದ್ಕೊಂಡಿರೋರ ಪರಿಸ್ಥಿತಿ ತೀರಾ ಹದಗೆಡ್ತಿತ್ತು. ಯಾರೋ ಬರ್ತಾರೆ, ಏನೋ ಮಾಡ್ತಾರೆ ಅಂತ ಕಾಯ್ತಿದ್ದ ಜೀವಗಳಿಗೆ ಆ ಹಳ್ಳಿ ಹೈದನೆ ಆ ಊರಿನ ಹೊಸ ಸೂರ್ಯನಾಗಿ ಹುಟ್ಟಿ ಬರ್ತಾನೆ ಅಂತ ಯಾರೂ ಊಹಿಸಿರ್ಲಿಲ್ಲ. ಇದು ಒಂದೋ ಎರಡೋ ಹಳ್ಳಿಯ ಕಥೆಯಲ್ಲ, ನಾವು ನೀವು ಇದ್ದ ಹಳ್ಳಿ ಕಥೆನೇ. ಭಾರತದ ಲಕ್ಷಾಂತರ ಹಳ್ಳಿಗಳ ಕಟು ಸತ್ಯದ ಕತೆ. ಸಿಟಿ ಲೈಫೇ ಬೆಸ್ಟು ಅನ್ಕೊಂಡಿರೋರಿಗೆ ಹಳ್ಳಿ ಲೈಫೇ ಅಸಲಿ ಟೇಸ್ಟು ಅಂತ ತಿಳಿಸೋ ಕತೆ. ಇಡೀ ಹಳ್ಳಿಗೆ ಐಟಿ ಲುಕ್ ಕೊಟ್ಟು ಏನೇನೋ ಕಂಡ ಮೇಲೆ ನಮ್ಮೂರೇ ನಮ್ಗೆ ಮೇಲೂ ಅನಿಸೋ ಅದ್ಭುತ ಕತೆ. ಈಗಿನ ಜನರೇಷನ್ ಹೇಗಿದೆ ಅಂತ ನಿಮ್ಗೆಲ್ಲ ಗೊತ್ತೇ ಇದೆ. ಊರಲ್ಲಿ ಓದಿದ ಪ್ರತಿ ಯುವ ಜನ ಸಿಟಿ ಕಡೆ ಓಡ್ತಿದ್ದಾರೆ. ಬೆಂಗಳೂರು, ಮುಂಬೈ, ಅಮೆರಿಕ ಅಂತ ಲೋಹದ ಹಕ್ಕಿ ಏರಿ ಹೋಗಿ ವಲಸೆ ಹಕ್ಕಿಗಳಾಗ್ತಿದ್ದಾರೆ. ಇದರ ಎಫೆಕ್ಟ್ ಏನ್ ಗೊತ್ತಾ? ಬೆನ್ನು ಬಾಗಿರೋ ಬರೀ ಅಪ್ಪ ಅಮ್ಮ, ಅಜ್ಜ ಅಜ್ಜಿ ಅಂದಿಯರು ಹಳ್ಳಿಗಳಲ್ಲೇ ಅನಾಥರಾಗಿ ಉಳಿದಿರೋದು. ಊರ ಹೆಬ್ಬಾಗಿಲು ಸಹ ಬಾಡಿ ಬಾಗಿ ಹೋಗಿರೋದು. ಹೆತ್ತವರ ಕಣ್ಣು ಕಾದು ಕಾದು ಸೋತಿರೋದು. ಒಂದು ರೀತಿ ಹಳ್ಳಿಗಳು ವೃದ್ಧಾಶ್ರಮಗಳ ರೂಪ ಪಡೆದು ನಗುವುದನ್ನೇ ಮರ್ತಿರೋದು. ಸೂರ್ಯ ಚಂದ್ರರೇ ಒಂದು ಕಡೆ ಇದ್ರೆ ನಕ್ಷತ್ರಗಳೇ ಇನ್ನೊಂದ್ ಕಡೆ ಇದ್ದಂತೆ. ಎಲ್ರೂ ಸಿಟಿ ಅನ್ನೋ ಮೂನ್ ಲೈಟ್ ಕಡೆ ಓಡ್ತಿರುವಾಗ ಕೋಟಿ ಕೋಟಿ ಸಂಪಾದನೆ ಮಾಡ್ತಿದ್ದ ಒಬ್ಬ ಸಾಫ್ಟ್ವೇರ್ ದಿಗ್ಗಜ ಆ ಬೆಳಕಿಗೆ ಎದುರು ಈಜೋಕೆ ರೆಡಿ ಆಗಿದ್ರು. ನಮ್ಮ ಹಳ್ಳಿಗಳನ್ನ ನಾವು ಉಳಿಸ್ಕೊಳ್ಬೇಕು ಅಂತ ಶಪಥ ಮಾಡಿ ಅಮೆರಿಕಾದ ಸಿಲಿಕಾನ್ ವ್ಯಾಲಿಗೆ ಗುಡ್ ಬೈ ಹೇಳಿ ತಮಿಳುನಾಡಿನ ಒಂದು ಪುಟ್ಟ ಹಳ್ಳಿಗೆ ಕಾಲಿಡ್ತಾರೆ. ಅಣ್ಣವರು ಹೇಳಿದಂತೆ ಏನೇನೋ ಕಂಡ ಮೇಲೆ ನಮ್ಮೂರೇ ನಮ್ಗೆ ಮೇಲು ಅಂತ ಸೀದಾ ಹಳ್ಳಿಗೆ ಬಂದು ಒಂದು ಸಾಮ್ರಾಜ್ಯ ಕಟ್ತಾರೆ. ಆ ವಿಷನ್ ಇರೋ ವ್ಯಕ್ತಿ ಬೇರಾರೂ ಅಲ್ಲ, ಅವರೇ ಶ್ರೀಧರ್ ವೆಂಬು. ಇವತ್ತು ದೇಶಕ್ಕೆ ರಾಜಧಾನಿ ಆಗಿರೋ ದಿಲ್ಲಿ ಕೂಡ ಒಂದ್ ಕಾಲದಲ್ಲಿ ಹಳ್ಳಿನೇ ಅನ್ನೋದನ್ನ ನೆನಪಿಸುವಂತೆ ಮಾಡಿದ್ದು ಇದೇ ಶ್ರೀಧರ್ ಅವರೇ. ಇವತ್ತು ಇಡೀ ಪ್ರಪಂಚವೇ ತಿರುಗಿ ನೋಡುವಂತೆ ಹಳ್ಳಿಯಲ್ಲೇ $1 ಬಿಲಿಯನ್ ಸಾಮ್ರಾಜ್ಯ ಕಟ್ಟಿದ ರಿಯಲ್ ಹೀರೋ ಇವರು. ಈ ವಿಡಿಯೋದಲ್ಲಿ ಅವರ ಥ್ರಿಲ್ಲಿಂಗ್, ಇನ್ಸ್ಪೈರಿಂಗ್ ಸ್ಟೋರಿ ಹೇಳ್ತೀವಿ. ಮಿಸ್ ಮಾಡದೆ ವಿಡಿಯೋವನ್ನ ಕೊನೆವರೆಗೂ ನೋಡಿ. ಮೊದಲನೇದಾಗಿ ಶ್ರೀಧರ್ ಅವ್ರ ಬಗ್ಗೆ ಚಿಕ್ಕದಾಗಿ ಡೀಟೇಲ್ಸ್ ನೋಡೋಣ. ಅದು 1968ನೇ ಇಸ್ವಿ. ತಮಿಳುನಾಡಿನ ತೆಂಕಸಿ ಜಿಲ್ಲೆಯ ಒಂದು ಸಾಮಾನ್ಯ ರೈತ ಕುಟುಂಬದಲ್ಲಿ ಶ್ರೀಧರ್ ವೆಂಬು ಹುಟ್ಟಿದ್ರು. ಬಾಲ್ಯದಿಂದಲೇ ಅವರಿಗೆ ಹಳ್ಳಿ ಜೀವನ ಚೆನ್ನಾಗಿ ಒಗ್ಗಿರತ್ತೆ. ಆದ್ರೆ ಚೆನ್ನಾಗಿ ಓದಿ ಸೆಟಲ್ ಆಗ್ಬೇಕು ಅನ್ನೋ ಒಂದು ಗೀಳಿರುತ್ತೆ ಅಲ್ವಾ? ಅದಕ್ಕಾಗಿ ವಿದ್ಯಾಭ್ಯಾಸದಲ್ಲಿ ಭಾರಿ ಚುರುಕಿನ ವ್ಯಕ್ತಿಯಾಗಿದ್ದ ಶ್ರೀಧರ್ 1989ರಲ್ಲಿ ಭಾರತದ ಪ್ರತಿಷ್ಠಿತ ಐಐಟಿ ಮದ್ರಾಸ್ ಸಂಸ್ಥೆಯಿಂದ ಇಂಜಿನಿಯರಿಂಗ್ ಕಂಪ್ಲೀಟ್ ಮಾಡಿರ್ತಾರೆ. 1993ರಲ್ಲಿ ಹೈಯರ್ ಸ್ಟಡೀಸ್ಗಾಗಿ ಅಮೆರಿಕಾಗೆ ಹೋಗ್ತಾರೆ. ಅಲ್ಲಿ ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್ ನಲ್ಲಿ PhD ಪಡಿತಾರೆ. ಅದಾದ್ಮೇಲೆ ಅಮೆರಿಕಾದಲ್ಲಿಯೇ ಪ್ರಸಿದ್ಧ ಟೆಕ್ ಸಂಸ್ಥೆ ಜೋಹೋ ಕಾರ್ಪ್ ಅನ್ನೋ ಕಂಪನಿ ಕಟ್ಟಿ ಜೋಹೋ ಕಂಪನಿಯ ಫೌಂಡರ್ ಅಂಡ್ CEO ಆಗ್ತಾರೆ. ಅಷ್ಟು ದೊಡ್ಡ ಕಂಪನಿ ಕಟ್ಟಿದ್ದ ಶ್ರೀಧರ್ ವೆಂಬು ಅವರು ಅವಾಗವಾಗ ತಮ್ಮೂರಾಗಿರೋ ತಮಿಳುನಾಡಿನ ತೆಂಕಸಿ ಜಿಲ್ಲೆಯ ಮತ್ತಲಂಪಾರೈ ಅನ್ನೋ ಊರಿಗೆ ಬರ್ತಾ ಹೋಗ್ತಾ ಇರ್ತಾರೆ. ಈ ಮತ್ತಲಂಪಾರೈ ಅನ್ನೋದು ಚೆನ್ನೈನಿಂದ ಸುಮಾರು 620 ಕಿಲೋಮೀಟರ್ ದೂರದಲ್ಲಿದೆ. ಪಕ್ಕ ಹಳ್ಳಿಯಲ್ಲಿ ಬೆಳೆದು ಹಳ್ಳಿಯ ಪರಿಸರವನ್ನ ಎಂಜಾಯ್ ಮಾಡ್ತಿದ್ದ ಶ್ರೀಧರ್ ವೆಂಬು ಅವರಿಗೆ ತಮ್ಮೂರಿನ ಬದಲಾವಣೆ ಯಾಕೋ ಮನಸ್ಸನ್ನ ಕಲಕ್ ಬಿಡತ್ತೆ.
ಊರಲ್ಲಿ ಯುವ ಜನರೇ ಇಲ್ಲದೆ ವೃದ್ಧಾಶ್ರಮವಾಗ್ತಾ ಇರೋದು ಕಂಡು ಅವರ ಹೃದಯ ಹಿಂಡುತ್ತೆ. ಹಸು ಎಮ್ಮೆಗಳ ಸಂಖ್ಯೆ ಕಡಿಮೆ ಆಗಿರೋದು, ಕೃಷಿ ಮಾಡೋರ ಸಂಖ್ಯೆ ಇಳಿಮುಖವಾಗಿರೋದು ಅವರನ್ನ ಕುಗ್ಗಿ ಹೋಗುವಂತೆ ಮಾಡುತ್ತೆ. ಸಾಧನೆಗಾಗ್ಲಿ ಬದಲಾವಣೆಗಾಗ್ಲಿ ಒಂದೇ ಒಂದು ಸ್ಪಾರ್ಕ್ ಬೇಕು. ಈ ಹಳ್ಳಿಯ ಬದಲಾವಣೆನೆ ಶ್ರೀಧರ್ ಅವರಿಗೆ ಒಂದು ಸ್ಪಾರ್ಕ್ ಆಗಿ ಕಿಡಿಸೋಕಿತ್ತು. ಡಿಸೈಡ್ ಮಾಡಿದ್ರು, ತನ್ನ ಹುಟ್ಟೂರು ಅನಾಥವಾಗೋಕೆ ಬಿಡಲ್ಲ ಅಂತ ಶಪಥ ಮಾಡಿದ್ರು. ತಮ್ಮೂರಿನ ವೈಭವ 100 ವರ್ಷಗಳಾದ್ರೂ ಗತ ವೈಭವದಲ್ಲೇ ಇರಬೇಕು ಅಂತ ಡಿಸೈಡ್ ಮಾಡಿದ್ರು. ಅಮೆರಿಕಾದಲ್ಲಿದ್ದ ಜೊಹೋ ಕಾರ್ಪ್ ಅನ್ನೋ IT ಕಂಪನಿಯ ಆಫೀಸ್ ಶ್ರೀಧರ್ ಅವರ ಹುಟ್ಟೂರು ಮುತ್ತಲಂಪಾರೈ ಹಳ್ಳಿಗೆ ಶಿಫ್ಟ್ ಆಯ್ತು. ಸಿಟಿ ಸೇರಿದ್ದ ಸಾವಿರಾರು ಯುವಕ ಯುವತಿಯರಿಗೆ ಇದು ಮತ್ತೆ ಜೀವದಾನದಂತಿತ್ತು. ಆ ದಿನ ಆ ಬಂಗಾರದ ಮನುಷ್ಯ ಸಿಟಿ ಬಿಟ್ಟು ಹಳ್ಳಿಗೆ ಬಂದು ಕೃಷಿ ಮಾಡುವಂತೆ ಮಾಡಿದ್ರೆ, ಈ ದಿನ ಈ ಬಂಗಾರದ ಮನುಷ್ಯ ಸುಮಾರು 5,000ಕ್ಕೂ ಹೆಚ್ಚಿನ ಯುವಕ ಯುವತಿಯರು ಸಿಟಿ ಬಿಟ್ಟು ಮತ್ತೆ ಹಳ್ಳಿಗೆ ಬಂದು ಅದೇ ಕೆಲಸವನ್ನ ಹಳ್ಳಿಯಲ್ಲಿ ಮಾಡುವಂತೆ ಮಾಡಿದ್ರು. ಒಂದು ಬದಲಾವಣೆ, ಈ ಒಂದೇ ಒಂದು ಬದಲಾವಣೆ 2 ಅದ್ಭುತಗಳನ್ನ ಮಾಡಿತ್ತು. ಒಂದು ಹಳ್ಳಿಗೆ ಪುನರ್ಜನ್ಮ, ಇನ್ನೊಂದು ಯುವ ಜನತೆಗೆ ಹಳ್ಳಿಯಲ್ಲೇ ರಾಯಲ್ ಲೈಫು. ಇಲ್ಲಿ ಶ್ರೀಧರ್ ಅವರ ಸ್ವಾರ್ಥ ಕೂಡ ಇದೆ. ತನ್ನೂರು ವೈಭವವಾಗಿ ಸಂಭ್ರಮಿಸಬೇಕು ಅನ್ನೋ ಸ್ವಾರ್ಥ ಅದು. ಇದುವೇ ಅವರನ್ನ ಅಮೆರಿಕಾದ ಲಕ್ಸುರಿ ಲೈಫ್ನಿಂದ ಹಳ್ಳಿಯ ಮಣ್ಣಿಗೆ ಕಾಲಿಡುವಂತೆ ಮಾಡಿತ್ತು. ಸಿಟಿಯ ಕಾಂಕ್ರೀಟ್ ಗಾಡಲ್ಲಿ ಲೈಫ್ ಅನ್ನೋದು ಬರೀ ಟ್ರಾಫಿಕ್ ಜಾಮ್ ಮತ್ತೆ ಪ್ರೆಷರ್ ಕುಕ್ಕರ್ ತರ ಅನಿಸಿದ್ರು, ಹೊಗೆ ಧೂಳಿನಲ್ಲಿ ನರಕ ಅನಿಸಿದ್ರು, ಜನ ಸೌಕರ್ಯ ಇಲ್ಲದೆ ಸಿಟಿಯಲ್ಲೇ ನರಳಾಡ್ತಾ ಇರ್ತಾರೆ. ದೇಶದ ಪ್ರತಿಭೆಗಳು ಹಳ್ಳಿಯಿಂದ ಬಂದು ಸಿಟಿಗೆ ಸೇರ್ತಿದ್ರೆ ಸಿಟಿಗಳು ಜಾಮ್ ಆಗ್ತಿವೆ, ಹಳ್ಳಿಗಳು ಖಾಲಿ ಆಗ್ತಿವೆ. ಇದನ್ನ ಚೇಂಜ್ ಮಾಡಲೇಬೇಕು ಅನ್ನೋ ನಿರ್ಧಾರ ಶ್ರೀಧರ್ ಅವರಿಗೆ ಬಂದಂತೆ ಆಯಾ ಹಳ್ಳಿಗರಿಗೆ ಬಂದು ಬಿಟ್ರೆ ನಿಜಕ್ಕೂ ಅದೊಂದು ಕ್ರಾಂತಿ ಆಗೋದ್ರಲ್ಲಿ ಡೌಟೇ ಇಲ್ಲ. ಶ್ರೀಧರ್ ಅವರು ಅಮೆರಿಕಾದ ಆಡಂಬರ ಲೈಫ್ಗೆ ಬಾಯ್ ಬಾಯ್ ಹೇಳಿ 2009ರಲ್ಲಿ ತಮಿಳುನಾಡಿನ ತನ್ನ ಹಳ್ಳಿಗೆ ಬಂದಿಳಿದ್ರು. ಆದ್ರೆ ಹಳ್ಳಿಯಲ್ಲಿ ಕಂಪನಿ ಕಟ್ಟೋದು ಅಷ್ಟು ಈಸಿನಾ? ಆರಂಭದ ಸವಾಲುಗಳು. ಆ ಮಾಸ್ ಕಂಬ್ಯಾಕ್ ಎಲ್ರಿಗೂ ಸಾಧ್ಯನಾ? ಮಾತಿನಲ್ಲಿ ಮನೆ ಕಟ್ಟಿದ್ರೆ ಗಾಳಿಯಲ್ಲಿ ದೀಪ ಉರಿಯುತ್ತಾ? ಖಂಡಿತ ಇಲ್ಲ. ಹಳ್ಳಿಯಲ್ಲಿ ಸಾಫ್ಟ್ವೇರ್ ಕಂಪನಿ ಶುರು ಮಾಡೋದು ಈಸಿ ಇರಲಿಲ್ಲ. 2 ರೂಪಾಯಿಯಿಂದ ಸಾವಿರಾರು ಕೋಟಿಯ ಕೋಟೆ ಕಟ್ಟಿದಷ್ಟೇ ಕಷ್ಟ. 2 ರೂಪಾಯಿಯಿಂದ ಸಾಮ್ರಾಜ್ಯವನ್ನ ಕಟ್ಟಿದ ಕಲ್ಪನಾ ಸರೋಜ್ ಅನ್ನೋ ಲೇಡಿ ಸಾಧಕರಿಗೆ ಮಾದರಿಯಾಗಿದ್ದ ಹೆಣ್ಣು. ಆ ರೋಚಕ ಕತೆ ನೋಡ್ಬೇಕಂದ್ರೆ ಆ ವಿಡಿಯೋ ಬಯೋದಲ್ಲಿದೆ. ಅದನ್ನ ಒಂದ್ಸಾರಿ ನೋಡಿ, ಖಂಡಿತ ನಿಮ್ಮಲ್ಲೂ ಒಂದು ಸ್ಪಾರ್ಕ್ ಶುರುವಾಗತ್ತೆ. ಇಡೀ ತಮಿಳುನಾಡಿನ ಜನ ಏನ್ರಿ ಈ ವಯ್ಯನಿಗೆ ಹುಚ್ಚ, ಕೋಟಿ ಕೋಟಿ ಬರೋ ಕಂಪನಿಯನ್ನ ತಗೊಂಡು ಹೋಗಿ ಕಾಡಲ್ಲಿ ಇಟ್ಟಿದ್ದಾನೆ, ಉದ್ಧಾರ ಆಗ್ತಾನ? ಸಾಫ್ಟ್ವೇರ್ ಅಂದ್ರೆ ಸಿಟಿಯಲ್ಲೇ ಇರಬೇಕು, ಹಳ್ಳಿಯಲ್ಲಿ ವೈಫೈ ಸಿಗುತ್ತಾ, ಕರೆಂಟ್ ಇರುತ್ತಾ? ಹೀಗೆ ನಾನಾ ಬಗೆಯಲ್ಲಿ ಜನ ಶ್ರೀಧರ್ ಅವರನ್ನ ನೋಡಿ ನಕ್ಕಿದ್ರು. ಜನ ಹೇಳಿದ್ರಲ್ಲಿ ಸ್ವಲ್ಪ ಮಟ್ಟಿಗೆ ನಿಜ ಇದೆ, ಅವೆಲ್ಲ ಸವಾಲೆ. ಹಳ್ಳಿಯಲ್ಲಿ ಹೈ ಸ್ಪೀಡ್ ಇಂಟರ್ನೆಟ್ ಕನೆಕ್ಷನ್ ಸಿಗೋದು ದೊಡ್ಡ ಟಾಸ್ಕ್ ಹೌದು. ವೈಫೈ ಕರೆಂಟ್ ಜೊತೆಗೆ ಇಲ್ಲಿ ಮತ್ತೊಂದು ಸಮಸ್ಯೆ ಇತ್ತು. ಸ್ಕಿಲ್ಡ್ ಎಂಜಿನಿಯರ್ಗಳು, ಸಿಟಿಯ ಹೈಫೈ ಎಂಜಿನಿಯರ್ಗಳು ಹಳ್ಳಿಗೆ ಬಂದು ಕೆಲಸ ಮಾಡೋಕೆ ರೆಡಿ ಇರಲಿಲ್ಲ. ಹಾಗಾದ್ರೆ ಶ್ರೀಧರ್ ವೆಂಬು ಅವರು ಇವೆಲ್ಲವನ್ನು ದಾಟಿ ಮೇಟಿಯಾಗಿ ನಿಂತಿದ್ ಹೇಗೆ? ಛಲ ಇರಬೇಕು ಸಾಧಿಸೋಕೆ, ಹಠ ಇರಬೇಕು ಗೆಲ್ಲೋಕೆ ಅಂತಾರಲ್ಲ, ಇದೇ ಶ್ರೀಧರ್ ಅವರ ಧ್ಯೇಯ ಮಂತ್ರ. ಶ್ರೀಧರ್ ವೆಂಬು ಎಲ್ಲೂ ಸೋಲೊಪ್ಪಿಕೊಳ್ಳಲೇ ಇಲ್ಲ. ಕರೆಂಟ್ಗಾಗಿ ಸೋಲಾರ್ ಪ್ಯಾನಲ್ ಹಾಕಿಸಿದ್ರು, ಸ್ವಂತ ಸ್ಯಾಟಲೈಟ್ ನೆಟ್ವರ್ಕ್ ಟವರ್ಗಳನ್ನ ಹಾಕಿಸಿ ವೈಫೈ ತಂದ್ರು. ಸಿಟಿಯವರಿಗಾಗಿ ಕಾಯೋದನ್ನ ಬಿಟ್ಟು ಆ ಹಳ್ಳಿಯ ಹುಡುಗರನ್ನೇ ಎಂಜಿನಿಯರ್ಸ್ ಮಾಡ್ತೀನಿ ಅಂತ ಅಖಾಡಕ್ಕಿಳಿದ್ರು. ಜೋಹೋ ಯೂನಿವರ್ಸಿಟಿಗೆ ಡಿಗ್ರಿ ಬೇಡ, ಟ್ಯಾಲೆಂಟ್ ಬೇಕು ಅಂದ್ರು. ಇಲ್ಲಿಂದಲೇ ನೋಡಿ ಶ್ರೀಧರ್ ವೆಂಬು ಅವರ ಮಾಸ್ ಗೇಮ್ ಚೇಂಜಿಂಗ್ ಸ್ಟ್ರಾಟಜಿ ಸ್ಟಾರ್ಟ್ ಆಗಿದ್ದು. ಜೋಹೋ ಯೂನಿವರ್ಸಿಟಿ ಇದೀಗ ಜೋಹೋ ಸ್ಕೂಲ್ ಆಫ್ ಲರ್ನಿಂಗ್ ಅಂತಾಗಿದೆ. ಈ ಅದ್ಭುತ ಕಾನ್ಸೆಪ್ಟ್ ತಂದ್ರು ಇಲ್ಲಿ ಜಾಯಿನ್ ಆಗೋಕೆ ಯಾವುದೇ ಮಾಸ್ ಕಾರ್ಡ್ ಬೇಡ, ಇಂಜಿನಿಯರಿಂಗ್ ಡಿಗ್ರಿ ಬೇಡ, ಇಂಗ್ಲಿಷ್ ಬರಲೇಬೇಕು ಅಂತಿಲ್ಲ, ಕಲಿಯೋ ಆಸೆ ಆಸಕ್ತಿ ಇದ್ರೆ ಸಾಕು ಅಂತ ಆಫರ್ ಕೊಟ್ರು.
ಆ ಟೈಮ್ನಲ್ಲಿ ಯೂತ್ಸ್ಗಳಿಗೆ ಬೇಕಾಗಿದ್ದು ಇದೆ. 10th ಓದಿರೋರು, PUC ಮುಗಿಸಿದವರು, ಎಲ್ಲ ಹಳ್ಳಿ ಯುವಕ ಯುವತಿಯರು ಕಂಪನಿಗೆ ಎಂಟ್ರಿ ಕೊಟ್ರು. ಅವರಿಗೆಲ್ಲ ಫ್ರೀಯಾಗಿ ಕೋಡಿಂಗ್, ಸಾಫ್ಟ್ವೇರ್ ಡೆವಲಪ್ಮೆಂಟ್, ಇಂಗ್ಲಿಷ್ ಕಮ್ಯುನಿಕೇಶನ್ ಕಲಿಸಿದ್ರು. ಅಷ್ಟೇ ಅಲ್ಲ, ಕಲಿಯೋ ಸಮಯದಲ್ಲಿ ಪ್ರತಿ ತಿಂಗಳು ಅವರಿಗೆ ಸ್ಯಾಲ್ರಿನೂ ಪೇ ಮಾಡ್ತಿದ್ರು. ಇಲ್ಲಿ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಷಯ ಇದೆ. ಅಮೆರಿಕಾದಿಂದ ಹಳ್ಳಿಗೆ ಬಂದಾಗ ಈ ಕಂಪನಿಯಲ್ಲಿ ಬರೀ 5 ರಿಂದ 6 ಜನ ಜಾಬರ್ಸ್ ಇದ್ರು. ಆದ್ರೆ ಇವತ್ತು ಆ ಹಳ್ಳಿಯ ಜೋಹೋ ಆಫೀಸ್ನಲ್ಲಿ 3000ಕ್ಕೂ ಹೆಚ್ಚು ಯುವಕ ಯುವತಿಯರು ಹೈಟೆಕ್ ಸಾಫ್ಟ್ವೇರ್ ಎಂಜಿನಿಯರ್ಗಳಾಗಿ ಕೆಲಸ ಮಾಡ್ತಿದ್ದಾರೆ. ಕಲ್ಲಲ್ಲೂ ಕಲೆ ಅಡಗಿದೆ, ಕೆತ್ತೋ ಶಿಲ್ಪಿ ಇರಬೇಕು ಅಷ್ಟೇ ಅನ್ನೋ ಮಾತಿದೆ ಅಲ್ವಾ, ಅದು ಇದೆ ನೋಡಿ. ಶ್ರೀಧರ್ ವೆಂಬು ಅವರ ಇವತ್ತಿನ ಲೈಫ್ ಸ್ಟೈಲ್ ತುಂಬಾ ಸಿಂಪಲ್. ಈಗ ಅವರ ಒಟ್ಟು ಆಸ್ತಿ ಎಷ್ಟು ಗೊತ್ತಾ? ಸುಮಾರು $5 ಬಿಲಿಯನ್ ಜಾಸ್ತಿನೇ. $5 ಬಿಲಿಯನ್ ಅಂದ್ರೆ ಎಷ್ಟು ಗೊತ್ತಾ? 40,000 ಕೋಟಿಗೂ ಜಾಸ್ತಿ. ಅಷ್ಟೆಲ್ಲ ಇದ್ರೂ ಅವರ ಲೈಫ್ ಸ್ಟೈಲ್ ಹೇಗಿದೆ ಅಂದ್ರೆ ಒಬ್ಬ ಮಾಮೂಲಿ ಹಳ್ಳಿ ಹಿರಿಯನಂತೆ. ಅವರ ಹತ್ರ ಕೋಟಿ ಬೆಲೆಯ ಹೈಫೈ ಕಾರುಗಳಿಲ್ಲ, ಬರೀ ಒಂದು ಸೈಕಲ್ ಮತ್ತು ಎಲೆಕ್ಟ್ರಿಕ್ ಸ್ಕೂಟರ್ ಇದೆ. ಸೂಟು ಬೂಟು ಇಲ್ಲ, ಸಿಂಪಲ್ ಖಾದಿ ಶರ್ಟ್ ಪಂಚೆ ಅಷ್ಟೇ. AC ಬಂಗ್ಲೆ ಇಲ್ಲ. ಹಳ್ಳಿಯಲ್ಲಿ ಸಾಧಾರಣ ಮನೆ ಇದೆ. ಪ್ರತಿದಿನ ಬೆಳಗ್ಗೆ ಸೈಕಲ್ ಏರಿ ಹಳ್ಳಿಯ ರಸ್ತೆಯಲ್ಲಿ ರೌಂಡ್ಸ್ ಹೊಡಿತಾರೆ. ದಾರಿಯಲ್ಲಿ ಸಿಗೋ ರೈತರ ಜೊತೆ ಚಹಾ ಕುಡಿತಾ ಹರಟೆ ಹೊಡಿತಾರೆ. ಹಳ್ಳಿಯ ಮಕ್ಕಳ ಜೊತೆ ಕೆರೆಯಲ್ಲಿ ಈಜಾಡ್ತಾರೆ, ಕೃಷಿ ಮಾಡ್ತಾರೆ. ಅವರನ್ನ ನೋಡಿ ಇವರು ಕೋಟ್ಯಾಧಿಪತಿ ಅಂದ್ರೆ ಯಾರು ನಂಬಲ್ಲ. ಎಷ್ಟು ಎತ್ತರಕ್ಕೆ ಬೆಳೆದ್ರೂ ಬೇರು ಮಣ್ಣಲ್ಲಿ ಇರಬೇಕು ಅನ್ನೋದನ್ನ ಶ್ರೀಧರ್ ವೆಂಬು ಅಕ್ಷರಶಃ ಜೀವಿಸ್ತಿದ್ದಾರೆ. ವೀಕ್ಷಕರೇ, ಶ್ರೀಧರ್ ವೆಂಬು ಅವರ ಈ ಕತೆ ಯಾರಿಗೆ ಸ್ಫೂರ್ತಿ ಗೊತ್ತಾ? ನನ್ನ ಹಳ್ಳಿಯಲ್ಲಿ ಏನೂ ಇಲ್ಲ ಅಂತ ಕೊರಗೋ ಪ್ರತಿಯೊಬ್ಬರಿಗೂ ಸ್ಫೂರ್ತಿ. ಬರೀ ಸಿಟಿಯಲ್ಲಿ ಮಾತ್ರ ಸಾಧನೆ ಮಾಡೋದಕ್ಕೆ ಸಾಧ್ಯ ಅನ್ಕೊಂಡಿರೋ ಸಾಫ್ಟ್ವೇರ್ ಟೆಕ್ಕಿಗಳಿಗೆ, ಡಿಗ್ರಿ ಇಲ್ಲದಿದ್ರೆ ಲೈಫೇ ಇಲ್ಲ ಅಂತ ಭ್ರಮೆಯಲ್ಲಿರೋ ಇವತ್ತಿನ ಎಜುಕೇಶನ್ ಸಿಸ್ಟಮ್ಗೆ ಇವತ್ತು ಜೋಹೋ ಕಂಪನಿ ಪ್ರಪಂಚದಾದ್ಯಂತ ಮಿಲಿಯನ್ ಗಟ್ಲೆ ಕಸ್ಟಮರ್ಸ್ ಹೊಂದಿದೆ. ಹಳ್ಳಿಯಿಂದಲೇ ಗ್ಲೋಬಲ್ ಮಾರ್ಕೆಟ್ ಶೇಕ್ ಮಾಡ್ತಿದೆ. ಇದು ಭಾರತದ ರಿಯಲ್ ಪವರ್. ಸಾಧಿಸೋ ಛಲ ಹೊಂದಿದ್ರೆ, ನಿಯತ್ತು ಜೊತೆಗಿದ್ರೆ ನಾವಿರೋ ಜಾಗನೇ ಸಿಲಿಕಾನ್ ವ್ಯಾಲಿ ಆಗತ್ತೆ. ಬೇರುಗಟ್ಟಿಯಾಗಿದ್ರೆ ಮರ ಎಂತ ಬಿರುಗಾಳಿಗೂ ಬಗ್ಗಲ್ಲ ಅನ್ನೋದನ್ನ ಶ್ರೀಧರ್ ವೆಂಬು ತೋರಿಸಿಕೊಟ್ಟ ಸತ್ಯ ದರ್ಶನ. ಅವರ ಈ ಸಾಧನೆಗೆ 2021ರಲ್ಲಿ ಗ್ರಾಮೀಣ ತಂತ್ರಜ್ಞಾನ ಕ್ರಾಂತಿ ಮತ್ತು ದೇಶ ಸೇವೆಯನ್ನ ಗುರುತಿಸಿ ಭಾರತ ಸರ್ಕಾರ ಪದ್ಮಶ್ರೀ ಪ್ರಶಸ್ತಿ ಕೊಟ್ಟು ಗೌರವಿಸಿತ್ತು. ಇದೇ ಅಲ್ವಾ ಅಸಲಿ ಸಾಧನೆಗೆ ಸಾಕ್ಷಿ. ನಿಮ್ಗೂ ಶ್ರೀಧರ್ ವೆಂಬು ಅವರ ಈ ರೂರಲ್ ರೆವಲ್ಯೂಷನ್ ಇಷ್ಟ ಆಗಿದ್ರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಮತ್ತೆ ಗ್ರೂಪ್ಗಳಿಗೆ ಶೇರ್ ಮಾಡಿ. ಇಂತಹದೇ ಇನ್ನಷ್ಟು ಇಂಟ್ರೆಸ್ಟಿಂಗ್ ಸ್ಟೋರಿಗಳಿಗಾಗಿ ನಮ್ಮ ಚಾನಲ್ಗೆ ಈಗಲೇ ಸಬ್ಸ್ಕ್ರೈಬ್ ಆಗಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮಸ್ಕಾರ.